ನ್ಯಾಯಕ್ಕಾಗಿ ಕಳೆದ 9 ದಿನಗಳಿಂದ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ವೃದ್ಧ ದಂಪತಿಗಳ ಧರಣಿ ಪುತ್ತೂರು ಶಾಸಕರ ಮಧ್ಯಪ್ರವೇಶದಿಂದ ಕೊನೆಗೂ ಮುಕ್ತಾಯಗೊಂಡಿದೆ. ಧರಣಿ ನಿರತ ವೃದ್ಧ ದಂಪತಿಗಳಿಗೆ ಮನೆ ನಿವೇಶನ ಮತ್ತು ಮನೆ ನಿರ್ಮಿಸಿಕೊಡುವ ವಾಗ್ದಾನ ನೀಡುವ ಮೂಲಕ ವಿವಾದಕ್ಕೆ ನಾಂದಿ ಹಾಡಲಾಗಿದೆ. ತಮ್ಮ ಮನೆಯನ್ನ ಕೆಡವಿದ ಕಡಬ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ವೃದ್ಧ ದಂಪತಿಗಳು ತಮ್ಮ ಧರಣಿಯನ್ನ ಕೈಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನಬಾಗಿಲು ಎಂಬಲ್ಲಿ ಕಳೆದ ಹಲವು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದ ರಾಧಮ್ಮ ಮುತ್ತುಸ್ವಾಮಿ ದಂಪತಿಗಳ ಮನೆಯನ್ನ 13/11/2024 ಅಕ್ರಮ ನಿರ್ಮಾಣ ಎನ್ನುವ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿದ್ರು. ಈ ಕ್ರಮವನ್ನು ಪ್ರಶ್ನಿಸಿ ವೃದ್ಧ ದಂಪತಿಗಳು ತಮಗೆ ನ್ಯಾಯ ಒದಗಿಸಬೇಕೆಂದು ಕಳೆದ ಡಿಸೆಂಬರ್ 29ರಂದು ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಧರಣಿ ಆರಂಭಿಸಿದ್ರು. ಈ ನಡುವೆ ಧರಣಿ ನಿರತರನ್ನ ಭೇಟಿಯಾದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ದಂಪತಿಗೆ ನ್ಯಾಯದ ಭರವಸೆಯನ್ನ ನೀಡಿದ್ರು. ಈ ಸಂಬಂಧ ಇಂದು ಪುತ್ತೂರು ಸಹಾಯಕ ಆಯುಕ್ತ ಕಡಬ ತಹಶೀಲ್ದಾರ್ ಅವರೊಂದಿಗೆ ಚರ್ಚೆ ನಡೆಸಿ ವೃದ್ಧ ದಂಪತಿಗಳು ಇದ್ದ ಜಾಗದಲ್ಲೇ ಮನೆ ನಿರ್ಮಿಸಲು ವ್ಯವಸ್ಥೆಯನ್ನ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಅಲ್ಲದೆ ಅದೇ ಜಾಗವನ್ನು 94C ಮೂಲಕ ಹಕ್ಕುಪತ್ರ ನೀಡಲು ತೀರ್ಮಾನಿಸಲಾಗಿದೆ. ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬಲ್ಲಿ ಒಂದು ಬಡ ಕುಟುಂಬ ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದ್ರು. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಹಾಕಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಾಯಿತ್ತು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಹತ್ರ ಮಾತುಕತೆ ಮಾಡಿ ಅವರ ಜಾಗ ಏನಿದೆ 9 ಸೆನ್ಸ್ ಜಾಗ ಅವರು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಅವರು ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ಅವರ ಇವತ್ತಿನಿಂದ ಅವರು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ವಿಚಾರ, ನಾವು ಸಾಯುವವರೆಗೆ ಇಲ್ಲೇ ಇಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದರು. ಅವರ ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ, ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಂದಿನ 10 ದಿವಸದಲ್ಲಿ ಅವರು ವಾಸ ಇದ್ದಂಥ ಜಾಗವನ್ನು ಅವರ ಹೆಸರಿಗೆ 94C ಕಡತ ವಿಲೇವಾರಿ ಮಾಡೋ ಮುಖಾಂತರ ಮಾಡುವ ಕೆಲಸವನ್ನು ಮಾಡಿ ಅನಂತರ ರಾಜೀವ್ ಗಾಂಧಿ ಇಲಾಖೆಯಿಂದ ಅವರಿಗೆ 2 ಲಕ್ಷ ರೂಪಾಯಿಗಳ ಮನೆ ಕಟ್ಟಲಿಕ್ಕೆ ಅನುದಾನವನ್ನು ಕೊಡುವ ಮುಖಾಂತರ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ರಾಧಮ್ಮ ಮುತ್ತುಸ್ವಾಮಿ ಇದ್ದ ಜಾಗಕ್ಕೆ 4-5 ವರ್ಷಗಳ ಹಿಂದೆಯೇ ಅಕ್ರಮ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನ ನಿರಾಕರಿಸಲಾಗಿತ್ತು. ಇದೀಗ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದ್ದು, ಆ ಮೂಲಕ ಅದೇ ಜಾಗವನ್ನ ನೀಡಲು ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ. ವೃದ್ಧ ದಂಪತಿಗಳ ಮನೆ ತೆರವುಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ತನಿಖಾ ವರದಿಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳ ಕೈ ಸೇರಲಿದೆ. ಏನಾರೇ ತಪ್ಪಾಗಿದ್ದರೆ ಏನು ಮಾಡಬೇಕು ಅದಕ್ಕೆ ನಾವು ಕ್ರಮಕ್ಕೆ ಬರೀತೀವಿ. ಮೀನ್ವೈಲ್ ಇವರು ಯಾವುದೇ ಅರ್ಜಿ 94C ರಿಜೆಕ್ಟ್ ಆದರೂ ಕೂಡ ಅವರು ಅಪೀಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ಅವರು ಅಪೀಲ್ ಮಾಡ್ತಾರೆ. ಅದು ಮತ್ತೆ ಮರು ತನಿಖೆಗಾಗಿ ನಾವು ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಡ್ತೀವಿ. ನ್ಯಾಯಕ್ಕಾಗಿ ಕಳೆದ 1 ವರ್ಷದಿಂದ ಬಡ ವೃದ್ಧ ದಂಪತಿಗಳು ಹೋಗದ ಕಚೇರಿಗಳಿಲ್ಲ. ಯಾರು ಕೂಡ ಸ್ಪಂದನೆ ನೀಡದಾಗ ಅನಿವಾರ್ಯವಾಗಿ ಧರಣಿ ನಡೆಸಲು ಮುಂದಾಗಿದ್ರು. ಇದೀಗ ಪುತ್ತೂರು ಶಾಸಕರು ಮುತುವರ್ಜಿ ವಹಿಸಿ ಈ ಪ್ರಕರಣವನ್ನ ಮುಕ್ತಾಯಗೊಳಿಸಿದ್ದು ಧರಣಿ ನಿರತರ ಸಂತಸಕ್ಕೂ ಕಾರಣವಾಗಿದೆ. ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನಬಾಗಿಲು ಸರ್ವೆ ನಂಬರ್ 123ರಲ್ಲಿ ಭೂಮಿಯಲ್ಲಿ ರಾಧಮ್ಮ ಮುತ್ತುಸ್ವಾಮಿಯವರು ಹಲವು ವರ್ಷದಿಂದ ವಾಸವಾಗಿದ್ದರು. ಅಲ್ಲಿ ಮನೆ ಕಟ್ಟಿಕೊಂಡು ಚೆನ್ನಾಗಿದ್ದರು. ಆದರೆ ಏಕಾಏಕಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಕಡಬ ತಹಸೀಲ್ದಾರ್ ಹಾಗೂ ತಂಡದವರು
13/11/2024 ಮನೆಯನ್ನು ಹೊಡೆದು ನೆಲಸಮ ಮಾಡಿರ್ತಾರೆ. ಇದರ ಒಂದು ನ್ಯಾಯಕ್ಕೋಸ್ಕರ ಆ ಒಂದು ಬಡ ಕುಟುಂಬದೊಂದಿಗೆ ನಾವು 1 ವರ್ಷದಿಂದ ಒದ್ದಾಡ್ತಾ ಇದ್ದೆ. ಎಲ್ಲ ಸರ್ಕಾರಿ ಕಚೇರಿಗೆ ಎಲ್ಲದಕ್ಕೂ ಮನವಿ ಮಾಡಿ ನ್ಯಾಯ ಕೇಳಿದ್ರೆ ಯಾರೂ ಕೊಡಿಸಿಲ್ಲ. ಕೊನೆಗೆ 29/12/2025 ಇದೇ AC ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಕೂತಿದ್ರು. ಅವರಿಗೆ ಇದಕ್ಕೆ ಸಾಥಾಗಿ ನಾವು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಮಿತ್ರರು ಬಂದು ಕೈ ಜೋಡಿಸಿದರು. ಇವತ್ತು 1 ವರ್ಷದಿಂದ ನ್ಯಾಯಕ್ಕಾಗಿ ಅಲೆಯುತ್ತಿದ್ದ ವೃದ್ಧರಿಗೆ ಕೊನೆಗೂ ನ್ಯಾಯ ಸಿಕ್ಕಿದ್ದು, ಇನ್ನು 15 ದಿನಗಳೊಳಗೆ ಸಿಕ್ಕಿದ ಭರವಸೆಗಳು ಈಡೇರುವ ವಿಶ್ವಾಸದಲ್ಲೇ ವೃದ್ಧರಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.